ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ ಹೌದು, ನಾವಿವತ್ತು ತಿರುವಣ್ಣಾಮಲೈಗೆ ಹೊರಟಿದ್ದೀವಿ. ಸೊ ಆನ್ ದ ವೇ ಅಲ್ವಾ, ಘಾಟಿಗೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ, ಅಂದರೆ ಘಾಟಿ, ಇಶಾ ಫೌಂಡೇಶನು ಮತ್ತು ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ. ಫಸ್ಟು ಅಂದರೆ ಮಾರ್ನಿಂಗ್ 9 o'clock ಅಷ್ಟರೊಳಗೆ ನಾವು ರೀಚ್ ಆದ್ವಿ. ಸೊ ಅಭಿಷೇಕಕ್ಕೆ ಟಿಕೆಟ್ ತೊಗೊಂಡು ಒಳಗಡೆ ಕೂತಿದ್ದೀವಿ ಇವಾಗ. ಸೊ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಕೂಡ ಕೊಡ್ತಾರೆ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಟಿಫನಿಗೆ ಕೂಡ ಅಲ್ಲೇ ಮಾಡಿಕೊಂಡು ನಾವಿವಾಗ ಆಚೆ ಬಂದಿದ್ವಿ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನು ಸ್ಪೆಷಲ್ ಅಂದರೆ, ಇಲ್ಲಿ ನರಸಿಂಹ ಸ್ವಾಮಿನೂ ಕೂಡ ಪೂಜೆ ಮಾಡ್ತಾರೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನೂ ಕೂಡ ಪೂಜೆ ಮಾಡ್ತಾರೆ. ಅದೆರಡೂ ಸ್ಪೆಷಲ್ಲು. ಅಂದರೆ ಒಂದು ಕಡೆ ಅಂದರೆ ಈಸ್ಟಿಗೆ ಫೇಸ್ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಲೆಫ್ಟ್ ಫೇಸಿಂಗು ನರಸಿಂಹ ಸ್ವಾಮಿ ಇದ್ದಾರೆ. ಸೊ ಮಿರರ್ ಇಟ್ಬಿಟ್ಟು ನಾವು ಅದೆರಡೂ ದೇವ್ರನ್ನ ದರ್ಶನ ಮಾಡ್ತೀವಿ ಒಂದೇ ಸಲ. ಅದಂತೂ ಸಖತ್ತಾಗಿರುತ್ತಲ್ವ. ನಾನು ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದೆ. ಅದಾದಮೇಲೆ ಎಷ್ಟು ದಿನದಿಂದ ಅನ್ಕೊತಾ ಇದ್ದೆ ಘಾಟಿಗೆ ಹೋಗಬೇಕು ಅಂತ, ಆಗಿರಲಿಲ್ಲ. ಒಂದ್ಸಲಿ ಹೋಗಿದ್ವಿ, ಸಿಕ್ಕಾಬಟ್ಟೆ ರಶ್ ಇತ್ತು. 2-3 hours ಆಗುತ್ತೆ ದರ್ಶನಕ್ಕೆ ಅಂತ ಹೇಳಿದ್ರು. ಸೊ ಬಂದುಬಿಟ್ಟಿದ್ವಿ. ಅಂದರೆ ಒಂದು ಫಂಕ್ಷನ್ಗೆ ಅಂತ ಬಂದಿದ್ವಿ. ಸೊ ದೇವ್ರ ದರ್ಶನನೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ, ಬಟ್ ಆಗಲಿಲ್ಲ. ಸೊ ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟೊತ್ತು ನಿಂತ್ಕೊಂಡು ಕೂಡ ನೋಡಿದ್ವಿ. ಅಂದರೆ ಮಾರ್ನಿಂಗ್ ವಿಸಿಟ್ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ ಘಾಟಿ ಸುಬ್ರಹ್ಮಣ್ಯಕ್ಕೆ. ಸೊ ಅಲ್ಲೂ ಕೂಡ ಅಷ್ಟೇ ಸರ್ಪದೋಷ ಪೂಜೆಗಳು ಮಾಡ್ತಾ ಇರ್ತಾರೆ. ಸೊ ಅಭಿಷೇಕ ಟೈಮಿಂಗ್ ಹೋದರೆ ತುಂಬಾ ಆರಾಮಾಗಿ ದರ್ಶನ ಆಗುತ್ತೆ, ಅಷ್ಟು ರಶ್ ಇರಲ್ಲ. 6:30ಇಂದನೇ ದೇವಸ್ಥಾನ ಓಪನ್ ಆಗುತ್ತೆ. ಸೊ ದರ್ಶನ ಮಾಡ್ಕೊಂಡು ನಾವು ಬರ್ಬೋದು. 9:30 ಅಷ್ಟೊತ್ತಿಗೆಲ್ಲ ನಾವು ವಾಪಸ್ ಬರ್ಬೋದು. ಸೊ ನೋಡಿ, ಇವಾಗ ನಾವು ಇಶಾ ಫೌಂಡೇಶನಿಗೆ ಬಂದ್ವಿ. ಸೊ ತುಂಬಾ ಬಿಸಿಲಲ್ವ, ಸಖತ್ ಬಿಸಿಲಿತ್ತು. ಸೊ ಬೇಗ ಬೇಗ ಹೋಗಿ ಫೋಟೋಸ್ ತೊಗೊಂಡು, ಸೊ ಇಲ್ಲೊಂದು ಚೆನ್ನಾಗಿದೆ, ಸ್ಲಿಪ್ಪರ್ಸ್ನ ನಾವು ಆಚೆ ಬಿಟ್ಟು ಬಂದರೆ, ಸೊ ನಾವಿಲ್ಲಿ ಎಕ್ಸಿಟ್ ಗೇಟ್ ಹತ್ರ ನಮಗೆ ಸ್ಲಿಪ್ಪರ್ಸು ಇಲ್ಲೇ ಸಿಕ್ಬಿಡುತ್ತೆ. ಸೊ ಅಲ್ಲೆಲ್ಲ ಸ್ಲಿಪ್ಪರ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮಾತ್ರ ತುಂಬಾ ಚೆನ್ನಾಗಿದೆ ಇಶಾ ಫೌಂಡೇಶನ್. ಆ ಮೌಂಟೇನ್ಸ್ ಹತ್ರ ಶಿವನ ಸ್ಟ್ಯಾಚ್ಯು ನೋಡೋದಕ್ಕೆ ಒಂಥರ ಸಿಕ್ಕಾಬಟ್ಟೆ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ. ಮತ್ತು ನೋಡಿ, ಇಲ್ಲಿ ಹಟ್ ಥರ ಒಂದು ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಬಿಸಿಲಿಗೆ, ಅದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮಲ್ಲಿಗೆ ಮಾತು ಅಂತ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಸಮರ್ಥ ಟೀ ಕುಡ್ದಿರಲಿಲ್ಲ ಬೆಳಗ್ಗೆಯಿಂದ. ನಂಗೆ ಟೀ ಕುಡಿಬೇಕು ಅಂತಿದ್ರು. ಸೊ ನೋಡಿದ ತಕ್ಷಣ ಹೊರಟರು, ನಾನು ಟೀ ಕುಡಿತೀನಿ ಅಂತ ಹೇಳಿ. ಸೊ ಟೀ ಬ್ರೇಕ್ ಎಲ್ಲ ನಾವು ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಾವು ಟಿಫನ್ ಮಾಡ್ಕೊಂಡು ಬಂದಿದ್ವಿ ಆಯಿತಾ. ಸೊ ಘಾಟಿಲೇ ಟಿಫನ್ ಕೊಟ್ಟಿದ್ದರಿಂದ ಸೊ ಇವಾಗ ಟಿಫನಿಗೆ ಅಂತ ನಿಲ್ಲಿಸಿದ್ದೀವಿ ಮಧ್ಯಾಹ್ನಕ್ಕೆ. ವಿಷ್ಕಾ ಪ್ರತಿ ಸಲಿನೂ ಸ್ಪೆಕ್ಸ್ನ ಮರ್ತು ಬರ್ತಾಯಿದ್ಲು, ನಾನು ತೊಗೊತಾ ಇರಲಿಲ್ಲ. ಈ ಸಲ ಮಾತ್ರ ಅವಳದು ಗಾಗಲ್ಸ್ ತೊಗೊಂಡಿದ್ದಾಳೆ. ಸೊ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಹುಡುಗಿ ಅಂತ ಹೇಳಿ. ಸೊ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಬಂದ್ವಿ ನಾವು ಚಿಕ್ಕ ತಿರುಪತಿಗೆ. ಇಲ್ಲೂ ಅಷ್ಟೇ ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಪ್ಯಾಕಿಂಗ್ ಎಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಸೊ ಪ್ಯಾಕಿಂಗ್ ಏನಿಲ್ಲ, ನಾನು ಎಲ್ಲದೂ ಇಟ್ಕೊಂಡಿರ್ತೀನಿ ಮಕ್ಳಿಗೆ ಅಂತೇಳಿ. ಅಂದರೆ ಸಿರಪ್ಸ್ ಆಗಲಿ, ಅವ್ರಿಗೇನು ಕಂಫರ್ಟಬಲ್ ಬೇಕೋ ಅದೆಲ್ಲ, ಕ್ಲಾತ್ಸ್ ಆಗಲಿ ಎಲ್ಲನೂ ಇಟ್ಕೊಂಡಿರ್ತೀನಿ. ಅಂದರೆ ಇನ್ನೂ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ. ಯಾವಾಗ ಗಲೀಜು ಮಾಡ್ಕೊತಾರೆ ಗೊತ್ತಾಗಲ್ಲ. ನಮ್ಮ ವಿಷ್ಕಂಗೆ ಇವಾಗಂತೂ ಜಾಸ್ತಿ ಡ್ರೆಸ್ ಚೇಂಜ್ ಮಾಡ್ತಾನೇ ಇರ್ತಾಳೆ ನಮ್ಮ ಹುಡುಗಿ. ಸೊ ಇಬ್ರದ್ದು ಫೋಟೋಸ್ ತೆಗೆಯೋಣ ಅಂತೇಳಿ ಪಿಂಕ್ ಟೀ ಶರ್ಟ್ ತೊಗೊಂಡೋಗಿದೆ ಇಬ್ಬರಿಗೂ ಸೇಮ್ ಅಂತ. ಬಟ್ ಹೂವಿಷ್ಕ ಇಟ್ಕೊಂಡಿದ್ದು ಸ್ವಲ್ಪ ಹೊತ್ತಿಗೆ ಡ್ರೆಸ್ ಚೇಂಜೇ ಮಾಡಿಬಿಟ್ಲು ಅವಳು. ಸೊ ಆ ರೀತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಳಿಗೆ ಮಾತ್ರ ಅಲ್ಲ, ನಮಗೂ ಅಷ್ಟೇ ಎಕ್ಸ್ಟ್ರಾ ಕ್ಲಾತ್ಸ್ನ ಪ್ಯಾಕ್ ಮಾಡಿರ್ತೀನಿ. ಅಂದರೆ ಅವರು ವಾಮಿಟ್ ಮಾಡಿರ್ಬೋದು, ಸೊ ಏನಾದರೂ ಗಲೀಜು ಮಾಡಿರ್ತಾರೆ ಮಕ್ಳಿದ ಮೇಲೆ ಅಂತ. ಸೊ ನಾನು ಎಕ್ಸ್ಟ್ರಾ ಕ್ಲಾತ್ಸ್ನ ನನಗೂ ಪ್ಯಾಕ್ ಮಾಡ್ಕೊಂಡಿರ್ತೀನಿ. ಸಮರ್ಗೂ ಒಂದು ಟೀ ಶರ್ಟ್ ಎಕ್ಸ್ಟ್ರಾ ಇಟ್ಟಿರ್ತೀನಿ. ಸೊ ಮಕ್ಳದು ತುಂಬಾ ಜಾಸ್ತಿನೇ ಎಕ್ಸ್ಟ್ರಾ ಪ್ಯಾಕ್ ಮಾಡ್ಕೊಂಡಿರ್ತೀನಿ ನಾನು. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ತಿರುವಣ್ಣಾಮಲೈ ಕಡೆ. ಸೊ ಎಲ್ಲೂ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಸಂಜೆ ಟೀ ಬ್ರೇಕಿಗೆ ಅಂತ ಹೇಳಿ ನಿಲ್ಲಿಸಿದ್ದೀವಿ. ಸೊ ಟೀ ಬ್ರೇಕ್ ಆದಮೇಲೆ ನಾನ್ ಸ್ಟಾಪ್ ತಿರುವಣ್ಣಾಮಲೈಗೆ ಹೋಗ್ತಾ ಇರೋದೆ. ಫೈನಲಿ ನಾವು ಬಂದಿದ್ದೀವಿ ತಮಿಳುನಾಡಿನ ಅತ್ಯಂತ ಪವಿತ್ರ ಸ್ಥಳವಾದ ತಿರುವಣ್ಣಾಮಲೈಗೆ. ಇಲ್ಲಿರುವ ಅರುಣಾಚಲ ಪರ್ವತವನ್ನು ಸುತ್ತುವ ಈ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ. ನಾವು 8 o'clock ಅಷ್ಟರೊಳಗೆಲ್ಲ ರೀಚ್ ಆದ್ವಿ. ಇವಾಗಲೇ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ದರ್ಶನ ಕ್ಲೋಸ್ ಆಗಿತ್ತು. ನಾವು ಹೋಗಿದ್ದು ಸ್ಯಾಟರ್ಡೆ ನೈಟು, ತುಂಬಾ ರಶ್ ಇತ್ತು. ಅಂದರೆ ಸ್ಯಾಟರ್ಡೆ ಸಂಡೇ ಯೂಶ್ವಲಿ ಕ್ರೌಡ್ ಇದ್ದೇ ಇರುತ್ತೆ ಅಲ್ವಾ.
ಸೊ ನಾವಿವಾಗ ರೂಮಿಗೆ ಬಂದು ಮಕ್ಕಳನ್ನೆಲ್ಲ ಮಲಗಿಸಿ ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆಗೆ ಹೋಗೋಣ ಅಂತ ಹೇಳಿ ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಮಕ್ಕಳೆಲ್ಲ ಮಲ್ಕೊಂಡ್ರು. ಸೊ ಎದ್ದೊಳ್ತಾರ ಏನು ಮಾಡ್ತಾರೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ನಾವು ಬಂದ್ವಿ ರಾಜಗೋಪುರ ಹತ್ರ, ಅಂದರೆ ಮೇನ್ ಎಂಟ್ರೆನ್ಸ್ ಇದು. ಅಲ್ಲಿ ಬಂದ್ಬಿಟ್ಟು ಈ ಥರ ಒಂದು ದೀಪ ಅಲ್ಲೇ ಸಿಗುತ್ತೆ, 50 ರುಪೀಸ್ ಒಂದೇನೋ ತೊಗೊತಾರೆ. ಸೊ ಅದನ್ನು ಹಚ್ಚಿ ನಮ್ಗೆ ಏನು ಕೆಲಸ ಆಗಬೇಕು ಅದನ್ನು ಬೇಡಿಕೊಂಡು ಸೊ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ನಾವು ಇವಾಗ ರೆಡಿ ಆದ್ವಿ. ಅಂದರೆ ವಸಂತಣ್ಣ, ಕಾವ್ಯತ್ಗೆ, ನಾನು, ಸಮರ್ಥ್, ಇವರು ನಮ್ಮ ಅತ್ತೆ. ಸೊ ನಾವು 5 ಜನನು ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನನ್ನ ಮಕ್ಕಳು ಎಷ್ಟೊತ್ತಾದರೂ ಮಲಗಲೇ ಇಲ್ಲ, ರಾತ್ರಿ ಲೇಟಾಗಿ ಮಲ್ಕೊಂಡ್ರು. ಸೊ ನಾವು ಇವಾಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ 1 o'clock ಆಗಿತ್ತು ಟೈಮು. ಸೊ ನೋಡಿ, ಏನೇನೆಲ್ಲ ಬೆಳಗ್ಗೆ ಥಿಂಗ್ಸ್ ಸಿಗುತ್ತೋ ರಾತ್ರಿ ಕೂಡ ಅದೆಲ್ಲ ಓಪನ್ ಇರುತ್ತೆ. ನಮಗೆ ಸ್ನ್ಯಾಕ್ಸ್ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ಜ್ಯೂಸು, ಎಳ್ನೀರು, ಮತ್ತು ಮಸಾಜ್ ಸೆಂಟರ್ ಕೂಡ ಇದೆ, ಫುಟ್ ಮಸಾಜು. ಮತ್ತು ಇಲ್ಲಿರುವ ಅರುಣಾಚಲೇಶ್ವರ ದೇವಾಲಯ ಮತ್ತು ಅರುಣಾಚಲ ಬೆಟ್ಟ ಸಾಕ್ಷಾತ್ ಅಂದರೆ ಶಿವನ ಸ್ವರೂಪ ಅಂತಲೇ ಹೇಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಪೌರ್ಣಮಿಲಂತೂ ತುಂಬಾ ರಶ್ ಇರುತ್ತೆ. ಫೈನಲಿ ನಮ್ಮ ವಾಕ್ನ ಮುಗಿಸಿದ್ವಿ, ಅಂದರೆ ಗಿರಿ ಪ್ರದಕ್ಷಿಣೆ ಮುಗಿಸಿ ನಮಸ್ಕಾರ ಮಾಡಿಕೊಂಡು ನಾವು ರೂಮಿಗೆ ಬಂದ್ವಿ. ಸೊ ನಾವು 8 ಅಷ್ಟಲಿಂಗಗಳು ಕೂಡ ಸಿಗ್ತವೆ, ಅಂದರೆ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯ ಲಿಂಗಂ ಅಂತ ಹೇಳಿ ಅದನ್ನು ಕೂಡ ನಾವು ದರ್ಶನ ಮಾಡ್ಕೊಂಬರ್ಬೋದು. ಅಂದರೆ ಕ್ಲೋಸ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಕಾಣಿಸುತ್ತೆ, ವಿಸಿಬಲ್ ಇರುತ್ತೆ, ನಮಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರ್ಬೋದು ನಾವು. ಮತ್ತು ಮೋಕ್ಷದ ದ್ವಾರ ಇದೆಯಲ್ಲ, ಸೊ ಅಲ್ಲಿ ತುಂಬಾ ಕ್ಯೂ ಇತ್ತು ಆಯಿತಾ. ಸೊ ಅದಕ್ಕೋಸ್ಕರ ನಾವು ಮಾರ್ನಿಂಗ್ ಹೋಗೋಣ ಅಂತ ಹೇಳಿ ಬಂದ್ವಿ. ಅಲ್ಲಿ ಕ್ಯೂ ನಿಂತ್ಕೊಳ್ಳಿಲ್ಲ ನಾವು ಅಲ್ಲಿ. ಸೊ ನೀವು ಅನ್ಕೊತಾ ಇರ್ಬೋದು 14 ಕಿಲೋಮೀಟರ್ ನಡೆಯೋದು ಈಸಿನಾ ಅಥವಾ ಕಷ್ಟ ಇರುತ್ತಾ ಅಂತ. ಸೊ 14 ಕಿಲೋಮೀಟರ್ ನಡೆಯೋದು ಈಸಿ ಅಂತೂ ಅಲ್ಲ, ಬಟ್ ಹಾಗಂತ ಆಗೋದೇ ಇಲ್ಲ ಅಂತಲೂ ಅಲ್ಲ. ನಮ್ಗೆ ಎಷ್ಟೇ ಸುಸ್ತಾಗಿರಲಿ ಮತ್ತು ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ. ಒಂದು 12-13 ಕಿಲೋಮೀಟರ್ಸ್ ನಡೆಯೋವರೆಗೂ ಏನು ಅನಿಸಲ್ಲ. ಲಾಸ್ಟ್ 1 or 2 ಕಿಲೋಮೀಟರ್ಸಲ್ಲಿ ಸ್ವಲ್ಪ ಅಂದರೆ ಕಾಲು ನೋವು ಬರ್ತಿರಲಿಲ್ಲ. ಬಟ್ ಅಲ್ಲಿ ನನಗೆ ನನ್ನ ಪರ್ಸ್ನಲ್ ಫೀಲಿಂಗ್ ಏನಾಯಿತು ಅಂತ ಹೇಳಿದ್ರೆ, ಬರೀ ಕಾಲಲ್ಲಿ ನಡೆಯೋದಲ್ವ, ಸೊ ತಾರ್ ರೋಡಲ್ಲಿ ಸಣ್ಣ ಸಣ್ಣದು ಮರಳು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಚುಚ್ಚಿ ನನಗೆ ಉರಿತಾ ಇತ್ತು. ಸೊ ನನಗೆ ಯಾವುದೇ ರೀತಿ ಕಾಲು ನೋವು ಆ ಥರ ಆಗಲಿಲ್ಲ. ಅದು ಚುಚ್ಚಿ ಉರಿತಾ ಇದ್ದರಿಂದ ನನಗೆ ಹೆಜ್ಜೆ ಇಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅಷ್ಟೇ. ಬಟ್ ಲಾಸ್ಟ್ 1 ಕಿಲೋಮೀಟರ್ ಇದ್ದಾಗ ಸೊ ಅದನ್ನು ಅಷ್ಟೇ ಆರಾಮಾಗಿ ಆಯಿತು. ಅಂದರೆ ಒಂದು ಕಡೆ ಕೂತ್ಕೊಂಬಿಟ್ಟು ಅದೆಲ್ಲ ಕಾಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ, ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆಲ್ಲ ಹೋಗಿ, ಸೊ ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಕ್ಕಳು ಎಲ್ಲ ಇದ್ರಲ್ವ, ಸೊ ಕಾರಲ್ಲೇ ಒಂದು ರೌಂಡ್ ಅವ್ರನ್ನ ಗಿರಿ ಪ್ರದಕ್ಷಿಣೆ ಮಾಡಿಸೋಣ ಅಂತ ಹೇಳಿ ಬಂದ್ವಿ. ಸೊ ಮೋಕ್ಷ ದ್ವಾರಕ್ಕೆ ಇವಾಗ ಬಂದು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಫಸ್ಟು ವಸಂತಣ್ಣ ಹೋಗ್ತಾ ಇದ್ದಾರೆ, ಆಮೇಲೆ ಕಾವ್ಯತ್ಗೆ. ಸೊ ಅದು ಚಿಕ್ಕದಿರೋದ್ರಿಂದ ಆಗಲ್ಲ ಅಂತ ಅನಿಸುತ್ತೆ. ಸೊ ಆಮೇಲೆ ಮಕ್ಕಳೆಲ್ಲ ಆರಾಮಾಗಿ ಹೋದರು. ಸೊ ನೋಡಿ, ಫೈನಲಿ ಎಲ್ಲರದೂ ಅಂದರೆ ಅಮ್ಮ ದೊಡ್ಡಮ್ಮ ಬರಲಿಲ್ಲ, ಹೆದ್ರುಕೊಂಬಿಟ್ರು ಅದನ್ನ ನೋಡಿ, ಆಗತ್ತೋ ಆಗಲ್ವೋ ಅಂತ ಹೇಳಿ. ನಮ್ಮ ಅತ್ತೆನೂ ಆರಾಮಾಗಿ ಹೋದರು. ಸೊ ನೋಡಿ, ಇದು ತುಂಬ ಸಣ್ಣದ ಸ್ಪೇಸ್ ಇರುತ್ತಲ್ವ, ಸೊ ಆಗತ್ತೋ ಆಗಲ್ವೋ ಅಂತ ಹೇಳಿ ಎಲ್ಲ ಭಯ ಪಡ್ತಿರ್ತಾರೆ. ಸೊ ನಾನು ಆರಾಮಾಗಿ ಬಂದ್ವಿ. ಸೊ ಅಲ್ಲಿಂದ ಇವಾಗ ಹೊರಟ್ವಿ ನಾವು. ಸೊ ಪರ್ಸ್ನಲ್ ಆಗಿ ಇನ್ನೊಂದು ವಿಷಯ ನಿಮ್ಗೆಲ್ಲರಿಗೂ ಶೇರ್ ಮಾಡೋಣ ಅಂತ ಇದ್ದೀನಿ. ಅಂದರೆ ಆಗುತ್ತಾ ಇಲ್ವಾ, 14 ಕಿಲೋಮೀಟರ್ ನಡಿಬೋದಾ, ನಡೆಯೋಕ್ಕಾಗಲ್ವಾ ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ಆರಾಮ್ಸೆ ನಡಿಬೋದು. ಏನೋ ಒಂಥರ ನಿಮ್ಮಲ್ಲೇ ಒಂದು ಎನರ್ಜಿ ಬರುತ್ತೆ, ಅಲ್ಲಿ ಆ ಶಕ್ತಿ ಇದೆ, ಆ ಡಿವೈನ್ ನಿಮಗೆ ಫೀಲ್ ಆಗುತ್ತೆ. ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ ಹೋಗ್ತಾ, ಅಂದರೆ ಶಿವನ ಹಾಡುಗಳು ಕೇಳ್ತಾ ಇರ್ತಾರೆ, ಶಿವನ ಮಂತ್ರ ಜಪ ಮಾಡ್ತಾ ಇರ್ತಾರೆ. ಸೊ ನೋಡಿ, ನಾವು ಇವಾಗ ಹೊರಟ್ವಿ. ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಅದು ಬೆಟ್ಟ, ಲಿಂಗು ಥರನೇ ಅನಿಸುತ್ತೆ ನೋಡೋಕ್ಕೆ. ಸೊ ಮಧ್ಯಾಹ್ನ ಊಟಕ್ಕೆ ನಾವು ಆನ್ ದ ವೇ ಶರವಣ ಭವನಿಗೆ ಬಂದ್ವಿ. ಸೊ ನಾವೆಲ್ಲ ಅಂದರೆ ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆನೇ ನಾವು ದರ್ಶನಕ್ಕೆ ಹೋಗಲಿಲ್ಲ. ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿ ಹೋದ್ವಿ. ಬಟ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ 9:30 ಆಗೋಯಿತು. ಸೊ ಸಿಕ್ಕಾಬಟ್ಟೆ ಜನ, ಅಂದರೆ ಸಂಡೇ ಬೇರೆ ಅಲ್ವಾ, ಸಿಕ್ಕಾಬಟ್ಟೆ ಜನ. ಅಂದರೆ ಅಲ್ಲಿ ನಾರ್ಮಲ್ ದರ್ಶನ ಮತ್ತು 50 ರುಪೀಸ್ ದರ್ಶನ ಅಷ್ಟೇ ಇರೋದು. ಸೊ ಎರಡರಲ್ಲೂ ತುಂಬಾ ಕ್ಯೂ ಇತ್ತು. 50 ರುಪೀಸ್ ದರ್ಶನದಲ್ಲಿ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಎಲ್ಲ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ರು.
ಅಂದರೆ ಅಲ್ಲಿರೋರೆಲ್ಲ 1000 ರುಪೀಸ್ ಪರ್ ಹೆಡ್ ಹಂಗೆ ಬಿಡಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಒಳಗಡೆ ಎಲ್ಲಾದರೂ ಕರ್ಕೊಂಡೋಗ್ಬಿಟ್ಟು ಆಮೇಲೆ ನಮಗೆ ದರ್ಶನ ಆಗಲಿಲ್ಲ ಅಂದರೆ ಏನು ಮಾಡೋದು ಅಂತಲೂ ಒಂದು ಭಯ ಇರುತ್ತೆ. ಸೊ ಯಾರ್ಯಾರೆಲ್ಲ ಅನ್ಕೊತಾ ಇದ್ದೀರಾ ಅರುಣಾಚಲೇಶ್ವರ ಹೋಗಬೇಕು, ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ, ಬಟ್ ಅದು ಅಷ್ಟು ಈಸಿ ಅಲ್ಲ. ಅಂದರೆ ಅವ್ನು ಕರೆದ್ರೆ ಮಾತ್ರ ಹೋಗೋಕ್ಕಾಗೋದು ಅನ್ನೋ ಲೈನ್ ತುಂಬಾ ನಿಜ. ಯಾಕೆ ಅಂದರೆ ನಾನು ಎಷ್ಟು ಸಲ ಅಂದ್ಕೊಂಡಿದ್ದೀನಿ ಅಂದರೆ ಹೋಗಬೇಕು ಅಂತ, ಬಟ್ ಆಗಿರಲಿಲ್ಲ. ಅಂದರೂ ನಾನು ಅಂದ್ಕೊಂಡೆ ಅರುಣಾಚಲೇಶ್ವರ ಯಾವಾಗಪ್ಪ ನಮ್ಮನ್ನ ಅಲ್ಲಿ ಕರೆಸ್ಕೋತೀಯ, ಯಾವಾಗಪ್ಪ ನಾವು ಗಿರಿ ಪ್ರದಕ್ಷಿಣೆ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಫೈನಲಿ ಆ ಮೂಮೆಂಟ್ ಆಯಿತು. ನಾವು ಹೋಗಿದ್ದು, ಗಿರಿ ಪ್ರದಕ್ಷಿಣೆ ಮಾಡಿದ್ದು, ಸೊ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಟಿದ್ದೀವಿ. ನಾವು ಹೋಗಬೇಕಾದ್ರೆ ದೊಡ್ಡಬಳ್ಳಾಪುರಿಗೆ ಹೋಗಿದ್ವಿ. ಅಂದರೆ ಘಾಟಿ ಮತ್ತು ಈಶಾಗೆ ಹೋಗಿದ್ದು. ಸೊ ಈಗ ಹೋಗ್ತಾ ಹೊಸೂರು, ಬ್ಯಾಂಗ್ಳೂರು ಮತ್ತು ನೈಸ್ ರೋಡಲ್ಲಿ ನಾವು ತುಮಕೂರಿಗೆ ರೀಚ್ ಆಗೋಗ್ಬಿಡ್ತೀವಿ. ಸೊ ನನ್ನ ಮಗಳು ಬೀಚಿಗೆ ಹೋಗಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ಲು. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ನೀರಲ್ಲಿ ಆಟ ಆಡೋಕ್ಕೆ ಅಂತ. ವಸಂತ ಅಣ್ಣಂಗೆ ರಜಾ ಸಿಗಲಿಲ್ಲ. ಸೊ ಅದರಿಂದ ವಾಪಸ್ ಬಂದ್ವಿ. ಅಂದರೆ ಪಾಂಡಿಚೇರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ನನ್ನ ಮಗಳು ಅಮ್ಮ ಬೀಚಿಗೆ ಹೋಗೋದು ಯಾವಾಗ ಅಂತ ಅದೇ ಕೇಳ್ತಾ ಇತ್ತು ಪಾಪ. ಅವಳಿಗೆ ಹಿಂದಿನ ದಿನ ಗೊತ್ತಿರಲಿಲ್ಲ. ಅವರಪ್ಪ ಬೆಳಗ್ಗೆ ಹೋಗಬೇಕಾದ್ರೆ ಅಮ್ಮ ಬೀಚಿಗೂ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವಳು ಅಮ್ಮ ಬೀಚಿಗೂ ಕೂಡ ನನ್ನ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ, ತೊಗೊಂಡಿದ್ಯಾ ಎಲ್ಲನೂ ಅಂತ ಎಲ್ಲ ಕೇಳ್ತಾ ಇದ್ಲು. ನೋಡಿ ಇಬ್ಬರೂ ಇಬ್ಬರೂ ಮುಂದಗಡೆ ಇರ್ತಾರೆ. ಸೊ ಒಬ್ಬರು ಎಲ್ಲಿರ್ತಾರೋ ಇನ್ನೊಬ್ಬರು ಅಲ್ಲಿದ್ದೇ ಇರ್ತಾರೆ. ಇಬ್ಬರು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೋ, ಹಂಗೆ ಒಂದೊಂದ್ಸಲಿ ಕಿತ್ತಾಡ್ಬಿಡ್ತಾರೆ. ಇವಳು ಪರ್ಚೋದು, ಹೊಡಿಯೋದು ಎಲ್ಲನೂ ಮಾಡ್ತಾರೆ ಇಬ್ರು. ಸೊ ಮಕ್ಕಳು ಅಂದರೆ ಇಬ್ಬರೂ ಚಿಕ್ಕವರು, ಇಬ್ಬರಿಗೂ ಹೇಳೋಕ್ಕಾಗಲ್ಲ. ಹೊಡೆದ್ರೂ ಅಷ್ಟೇ ಸ್ವಲ್ಪ ಟೈಮ್ ಅಷ್ಟೇ ಹೊಡೆದಿದ್ದಿರುತ್ತೆ. ಸೊ ನಾವು ನೋಡಿ ಇವಾಗ ರೀಚ್ ಆದ್ವಿ ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಎಂಟ್ರಿ ಆಗಿದ ತಕ್ಷಣ ಸ್ಟಾರ್ಟ್ ಆಯ್ತಪ್ಪ ಟ್ರಾಫಿಕ್ ಜಾಮ್ ಅಂತ ಅನಿಸ್ಬಿಡುತ್ತೆ. ಸೊ ಇಲ್ಲಿಗೆ ಇವತ್ತಿನ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ತಿರುವಣ್ಣಾಮಲೈಗೆ ಹೋಗಬೇಕು ಅಂತಿದ್ದೀರಾ, ಖಂಡಿತ ತಪ್ಪದೆ ಹೋಗಿ. ಅದೊಂದು ಡಿವೈನ್ ಎನರ್ಜಿ ಗಿರಿ ಪ್ರದಕ್ಷಿಣೆನ ಎಲ್ಲರೂ ಅನುಭವ ಪಡ್ಕೊಳ್ಳೇಬೇಕು. ಅರುಣಾಚಲ ಸುತ್ತ ನಡೆದ ಅನುಭವ ನನ್ನ ಹೃದಯದೊಳಗೆ ಯಾವಾಗಲೂ ಸದಾ ನೆಲೆಸಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.